ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. 122 ವರ್ಷಗಳಲ್ಲೇ ದಾಖಲೆಯ ಮಳೆ ಅಬ್ಬರ. ವರುಣನ ಆರ್ಭಟಕ್ಕೆ ಕೊಚ್ಚಿ ಹೋಯಿತು ಬೆಂಗಳೂರು ನಗರ. ಮನೆಗೆ ನುಗ್ಗಿದ ನೀರು, ಟ್ರಾಫಿಕ್ನಿಂದ ಜನತೆ ತತ್ತರ. ಮುಂಗಾರು ಪೂರ್ವ ಮಳೆಗೆ ಮೊದಲ ಬಲಿ. ನೀರಿನಲ್ಲಿ ಕೊಚ್ಚಿ ಹೋದ ವ್ಯಕ್ತಿ ಶವವಾಗಿ ಪತ್ತೆ. ಮೃತನ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ. ಅವ್ಯವಸ್ಥೆಯ ಮಾರ್ಕೆಟ್ನಲ್ಲಿ ಮಳೆ ತಂದ ಅವಾಂತರ. ಕೊಳೆತ ತ್ಯಾಜ್ಯದಿಂದ ಸಾಂಕ್ರಾಮಿಕ ರೋಗಗಳ ಆಗರ. ಆಳುದ್ದದ ಗುಂಡಿಗಳಿಂದ ಸಾವಿನ ಆಹ್ವಾನ. ಪೊಲೀಸ್ ಅಧಿಕಾರಿಗಳಿಗೆ ಹಫ್ತಾ ಕೊಡಬೇಡಿ. ವಸೂಲ್ ಮಾಡೋರ ವಿರುದ್ಧ ಕಠಿಣ ಕ್ರಮ ಗ್ಯಾರಂಟಿ. ಮೊದಲ ಭೇಟಿಯಲ್ಲೇ ಪೊಲೀಸರಿಗೆ ಗೃಹ ಸಚಿವರ ಶಾಕ್. ಶಿವಾಜಿನಗರ ಚಿತ್ರದ ಫೋಟೋ ಶೂಟ್ ವೇಳೆ ಅವಘಡ. ಫೈರ್ ಗೆಟಪ್ ಶೂಟ್ನಲ್ಲಿ ಮೈಗೆಲ್ಲ ವ್ಯಾಪಿಸಿದ ಬೆಂಕಿ. ಅಪಾಯದಿಂದ ಪಾರಾದ ದುನಿಯಾ ವಿಜಿ. ನಿನ್ನೆ ರಾತ್ರಿ ಸುರಿದಂತಹ ಕುಂಭದ್ರೋಣ ಮಳೆಗೆ ಬೆಂಗಳೂರು ನಗರ ಅಕ್ಷರಶಃ ನಲುಗಿ ಹೋಗಿದೆ. ಮನೆಗಳಿಗೆ ನುಗ್ಗಿದ ನೀರು, ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್, ಧರೆಗುರುಳಿದ 10 ಮರ, ವಿದ್ಯುತ್ ಕಂಬಗಳು. ಮಳೆ ಸೃಷ್ಟಿಸಿದ ಅವಾಂತರ ಒಂದ ಎರಡ, ಅದನ್ನ ನೀವೇ ನೋಡಿ. ನೂರ 22 ವರ್ಷಗಳಲ್ಲೇ ದಾಖಲೆ ಮಳೆ. ಭೀಕರ ಮಳೆಗೆ ಕೊಚ್ಚಿ ಹೋಯಿತು ಬೆಂಗಳೂರು. ಹೌದು, ನಿನ್ನೆ ಸಂಜೆ ಸುರಿದ ಭೀಕರ ಮಳೆಗೆ ಅಕ್ಷರಶಃ ಬೆಂಗಳೂರು ತತ್ತರಿಸಿ ಹೋಗಿದೆ. ರಸ್ತೆ ತಗ್ಗು ಪ್ರದೇಶಗಳು ಸಣ್ಣ ಕೆರೆಗಳಾಗಿ ಮಾರ್ಪಡ್ತಾ ಇದ್ವು. ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿ ಜನರು ತೀವ್ರ ತೊಂದರೆ ಅನುಭವಿಸುವಂತಾಗಿತ್ತು. ಮನೆಗಳಿಗೆ ತೆರಳಲು ವಾಹನ ಸವಾರರು ತೀವ್ರ ಪರದಾಡಬೇಕಾಯಿತು. ಇನ್ನು ಕೇವಲ 2 ಗಂಟೆಗಳಲ್ಲಿ 10 ಸೆಂಟಿಮೀಟರ್ ಮಳೆ ಸುರಿದಿದ್ದು, ಇದು 122 ವರ್ಷಗಳಲ್ಲೇ ದಾಖಲೆ ಅನ್ನತ್ತೆ ಹವಾಮಾನ ಇಲಾಖೆ. ಈ 100 ಮಿಲಿಮೀಟರ್ ಏನು ಮಳೆ ಆಯಿತು ಸ್ವಲ್ಪ ಸಮಯದಲ್ಲಿ, ಇದು ಒಂದು 2ನೇ ದಾಖಲೆ ಆಗುತ್ತೆ. ಇದು ದಾಖಲೆ ಮಳೆ ಅಲ್ಲ. 1891ರಲ್ಲಿ ಇದೇ ಜೂನ್ ತಿಂಗಳಲ್ಲಿ 16ನೇ ತಾರೀಕಿನಲ್ಲಿ 101.6 ಮಿಲಿಮೀಟರ್ ಮಳೆಯಾಗಿತ್ತು ನಗರದಲ್ಲಿ. ಆ ಮಳೆಗೆ ಹೋಲಿಸಿದಾಗ ಅದು ದಾಖಲೆ ಮಳೆ. ಈ ಜೂನ್ ತಿಂಗಳಲ್ಲಿ ಇದು 2ನೇ ದಾಖಲೆ ಆಗುತ್ತೆ 100 ಮಿಲಿಮೀಟರ್ ಅಷ್ಟು ಮಳೆ. ಸೊ ಅದು ಸ್ವಲ್ಪ ಸಮಯದಲ್ಲಿ ಸುರಿದ್ರಿಂದ ಅದರಿಂದ ತೊಂದರೆ ಉಂಟಾಗುತ್ತೆ. ಇನ್ನು ಕಳೆದ ರಾತ್ರಿ ಮಳೆ ಸೃಷ್ಟಿಸಿದ ಅವಾಂತರ ಇವತ್ತು ಮುಂದುವರೆದಿತ್ತು. ಮೆಜೆಸ್ಟಿಕ್ ಸುತ್ತಮುತ್ತ ರಸ್ತೆ ತುಂಬಾ ನೀರು ನಿಂತಿದ್ದರಿಂದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಮೊಣಕಾಲುದ್ದ ನೀರಿನಲ್ಲೇ ಬಸ್ಗಳು ನಿಂತಿದ್ವು. ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿದ್ದರಿಂದ 10 ಬಿಎಂಟಿಸಿ ಬಸ್ಗಳು ಸಾಲುಗಟ್ಟಿ ನಿಂತಿದ್ದವು. ಕಚೇರಿಗಳಿಗೆ ಹೊರಟಿದ್ದವರು ಕುಂತಲ್ಲೇ ಚಡಪಡಿಸುವಂತಾಯಿತು. ಬಿಎಂಟಿಸಿ ಬಸ್, ಆಟೋಗಳಲ್ಲಿದ್ದ ಪ್ರಯಾಣಿಕರು ಗಂಟೆಗಟ್ಟಲೆ ವಾಹನದಲ್ಲೇ ಉಳಿಯುವಂತಾಗಿತ್ತು. ಇತ್ತ ಶಾಂತಿನಗರದ ಕೆಎಸ್ಆರ್ಟಿಸಿ ಬಸ್ ಡಿಪೋ ಬಳಿಯ ರಸ್ತೆ ಕೊಚ್ಚೆ ಗುಂಡಿಯಾಗಿ ಮಾರ್ಪಟ್ಟಿತ್ತು. ಮಳೆ ನೀರಿನಿಂದ ಪಕ್ಕದ ಮೋರಿ ತುಂಬಿ ಹರಿದು ರಸ್ತೆ ಪೂರ್ತಿ ಕೊಚ್ಚೆಯಾಗಿತ್ತು. ವಾಹನ ಸವಾರರು ತೀವ್ರ ಪರದಾಡುವಂತಾಗಿತ್ತು. ಈ ಮಧ್ಯೆ ಕೆಎಸ್ಆರ್ಟಿಸಿ ಸಿಬ್ಬಂದಿ ಕ್ವಾರ್ಟರ್ಸ್ಗೆ ಚರಂಡಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. ಇನ್ನು ರಾತ್ರಿ ಸುರಿದ ಭಾರೀ ಮಳೆ ಗಾಳಿಗೆ ಶೇಷಾದ್ರಿಪುರಂ, ಓಲ್ಡ್ ಏರ್ಪೋರ್ಟ್ ರೋಡ್, ವೆಸ್ಟ್ ಆಫ್ ಕಾರ್ಡ್ ರೋಡ್, ಎಂಜಿ ರಸ್ತೆ, ಮಹಾಲಕ್ಷ್ಮಿ ದೇವಸ್ಥಾನ ರಸ್ತೆಯ ಸುತ್ತಮುತ್ತಲ ರಸ್ತೆಗಳಲ್ಲಿ 10 ಮರಗಳು ಮತ್ತು ವಿದ್ಯುತ್ ಕಂಬಗಳು ಧರೆಗುರುಳಿದ್ವು. ಬನಶಂಕರಿಯಲ್ಲಿ ಮನೆ ಮೇಲೆ ಮರ ಬಿದ್ದ ಘಟನೆ ಕೂಡ ನಡೆದಿದೆ. ಬೆಳಗ್ಗೆಯೇ ಸ್ಥಳಕ್ಕೆ ಧಾವಿಸಿದ ಬಿಬಿಎಂಪಿ ಮತ್ತು ಬೆಸ್ಕಾಂ ಅಧಿಕಾರಿಗಳು ಮರ ಮತ್ತು ವಿದ್ಯುತ್ ಕಂಬ ತೆರವುಗೊಳಿಸಿದ್ರು. ಈ ಮಳೆಗೆ ಮೊದಲೇ ಸುಮಾರು ಒಂದು 15 ಡೇಸ್ ಬ್ಯಾಕೆ ಸುಮಾರು ಗಾಳಿ ಹೆಚ್ಚಾಗಿ ಬೀಸಿರೋದ್ರಿಂದ ಮರಗಳೆಲ್ಲ ಆಗಲೇ ಜಾಸ್ತಿ ಬಿದ್ದಿದೆ. ಹಾಗಾಗಿ ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ಮನೆಗಳಾಗೆ ನೀರು ನುಗ್ಗಿರುವಂಥ ದೂರುಗಳು ಜಾಸ್ತಿ ಬಂದಿದೆ. ಅದನ್ನೆಲ್ಲ ನಿಯಂತ್ರಣ ಕೊಠಡಿಯಿಂದ
ನಾವು ಕ್ರಮಬದ್ಧವಾಗಿ ಎಲ್ಲ ಕಡೆ ಪ್ರಹರಿ ಮತ್ತು ಇಂಜಿನಿಯರ್ನವ್ರನ್ನೆಲ್ಲ ಕಳಿಸಿ ನೀರನ್ನೆಲ್ಲ ತೆರವುಗೊಳಿಸುವಂಥ ಕಾರ್ಯಕ್ರಮಕ್ಕೆ ನಿನ್ನೆ ಚಾಲನೆ ಕೊಟ್ಟಿದ್ದೀವಿ. ಮತ್ತು ಈ ಮಧ್ಯೆ ಮಳೆಯಿಂದ ತತ್ತರಿಸಿದ್ದ ನಗರದ ಹಲವು ಪ್ರದೇಶಗಳಿಗೆ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮೊದಲು ಮೆಜೆಸ್ಟಿಕ್ಗೆ ಭೇಟಿ ಕೊಟ್ಟ ಸಚಿವರು ಟ್ರಾಫಿಕ್ ಜಾಮ್, ಮಳೆ ನೀರು ಅವಾಂತರವನ್ನ ಪರಿಶೀಲಿಸಿದ್ರು. ಈ ವೇಳೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಸಚಿವರು ಅಧಿಕಾರಿಗಳ ವೈಫಲ್ಯವನ್ನ ಒಪ್ಪಿಕೊಂಡ್ರು. ಇವತ್ತು ನಾವು ಎಲ್ಲೆಲ್ಲಿ ಇನ್ಸ್ಪೆಕ್ಷನ್ ಮಾಡ್ತೀವೋ ಅಥವಾ ಎಲ್ಲೆಲ್ಲಿ ಈ ಸಮಸ್ಯೆಗಳಾಗಿದೆಯೋ ಅದನ್ನು ಅಧಿಕಾರಿಗಳನ್ನು ಕರೆದು ಕೂತು ಮಾತಾಡಿ ಇನ್ ಫ್ಯೂಚರ್ ಅಟ್ಲೀಸ್ಟ್ ಈ ಮಳೆ ಹೆಚ್ಚಿನ ಮಳೆ ಆದಾಗ ಹೆಚ್ಚಿನ ಸಮಸ್ಯೆಗಳಾಗದ ರೀತಿ ನಾವು ಕಾರ್ಯಕ್ರಮಗಳನ್ನು ಹಾಕೊಳ್ತೀವಿ. ಮುಂಗಾರು ಮಳೆಗೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿರುವುದಾಗಿ ಬಿಬಿಎಂಪಿ ಹೇಳಿತ್ತು. ಆದ್ರೆ ಮೊದಲ ಮಳೆಗೆ ಬೆಂಗಳೂರಲ್ಲಿ ಆಗಿರುವ ಅವಾಂತರ ನೋಡಿದ್ರೆ ಬಿಬಿಎಂಪಿ ಎಷ್ಟರ ಮಟ್ಟಿಗೆ ತಯಾರಾಗಿತ್ತು ಅನ್ನೋದು ಸ್ಪಷ್ಟವಾಗುತ್ತೆ. ಬೆಂಗಳೂರಿನಿಂದ ನಂದಿನಿ, ಶ್ರೇಯಾ ಶೆಟ್ಟಿ, ಅಂಜನ್ ಗೀತಾ, ಸುವರ್ಣ ನ್ಯೂಸ್. ಇನ್ನು ಮುಂಗಾರು ಪೂರ್ವ ಮಳೆ ಸಿಲಿಕಾನ್ ಸಿಟಿಯಲ್ಲಿ ಮೊದಲ ಬಲಿಯನ್ನ ಪಡೆದಿದೆ. ಪೀಣ್ಯದಲ್ಲಿ ಗ್ಯಾಸ್ ಏಜೆನ್ಸಿಯಿಂದ ನೀರು ಹೊರಹಾಕ್ತಾ ಇದ್ದ ವ್ಯಕ್ತಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಅಸುನೀಗಿದ್ದಾರೆ. ಈ ಫೋಟೋದಲ್ಲಿ ಕಾಣ್ತಾ ಇರೋ ವ್ಯಕ್ತಿ ಮಲ್ಲೇಶಯ್ಯ, ಬೆಂಗಳೂರಿನ ರಾಜಗೋಪಾಲ್ ನಗರದ ನಿವಾಸಿ. ಕಳೆದ 16 ವರ್ಷಗಳಿಂದ ರಾಜಶ್ರೀ ಗ್ಯಾಸ್ ಏಜೆನ್ಸಿ ಗೋದಾಮಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಮಲ್ಲೇಶಯ್ಯ ಬದುಕಿನಲ್ಲಿ ವಿಧಿಯಾಟ ಮುಗಿದಿತ್ತು ಅನ್ಸತ್ತೆ. ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ. ಮನೆಯ ಪಕ್ಕದಲ್ಲೇ ಇರೋ ಗೋದಾಮಿಗೆ ನುಗ್ಗಿದ್ದ ಮಳೆ ನೀರನ್ನ ಹೊರಹಾಕುತ್ತಿದ್ದಾಗ ರಭಸವಾಗಿ ಬರ್ತಿದ್ದ ನೀರಿನಲ್ಲಿ ಮಲ್ಲೇಶಯ್ಯ ಕೊಚ್ಚಿ ಹೋಗಿದ್ದಾರೆ. ಏನಾಯ್ತು ಅನ್ನುವಷ್ಟರಲ್ಲಿ ಮಲ್ಲೇಶಯ್ಯ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ನಮ್ಮ ಡ್ಯಾಡಿ ಅವರು ಅಲ್ಲಿ ಮೋಟ್ರ್ ಆನ್ ಮಾಡಿ ನೀರು ಹೊಡಿಯೋಕೆ ಅಂತ ಹೋಗಿದ್ರು. ಮನೆಯಿಂದ ಸ್ವಲ್ಪ ಪಕ್ಕದಲ್ಲೇನೆ ಒಂದು 8:30ಗೆ ನೀರು ಹೊಡೆದಿದ ತಕ್ಷಣ ಒಂದು ವಿತಿನ್ 10-15 ಸೆಕೆಂಡ್ಸಲ್ಲಿ ನೀರು ಹೈಟ್ ಜಾಸ್ತಿ ಆಯಿತು. ನಾವು ಅಮ್ಮಿನ ಕರ್ಕೊಂಡು ನಾನು ಹೊರಗಡೆ ಬರೋ ಅಷ್ಟರಲ್ಲಿ ಗ್ರೌಂಡಿಂಗ್ ಆಗಿ ಶಾಕ್ ಹೊಡೆಯೋ ಥರ ಫೀಲ್ ಆಯಿತು. ಸೊ ನಾವು ಅಮ್ಮಿನ ಕರ್ಕೊಂಡ್ಬಂದ್ಬಿಟ್ಟೆ. ಅವರು ನಮ್ಮ ಡ್ಯಾಡಿ ನಮ್ಮ ಹಿಂದೆನೇ ಬರ್ತಾ ಇದ್ರು. ಬಟ್ ನೀರು ಹಿಂದುಗಡೆಯಿಂದ ಬಂದಿದ್ದು ನಮ್ಮ ಡ್ಯಾಡಿನ ತಳ್ಕೊಂಡು ಇದು ಸ್ವಲ್ಪ ಪುಷ್ ಮಾಡಿತು. ಸೊ ಇನ್ನು ಮೃತ ಮಲ್ಲೇಶಯ್ಯ ಕುಟುಂಬಕ್ಕೆ ಸರ್ಕಾರ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಇಂದು ಬೆಳಿಗ್ಗೆ ಮೃತ ಮಲ್ಲೇಶಯ್ಯ ನಿವಾಸಕ್ಕೆ ಭೇಟಿ ನೀಡಿದ ಸಚಿವ ರಾಮಲಿಂಗಾರೆಡ್ಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದ್ರು. KDB ಅವರು ಅಲಾಟ್ಮೆಂಟ್ ಮಾಡುವಾಗ ಹಿಂದೆ ರಾಜಕಾಲುವೆ ಇತ್ತು. ರಾಜಕಾಲುವೆ ಅಂದ್ರೆ ಸಾಧಾರಣವಾಗಿ 33 ಅಡಿ ಇದ್ದೇ ಇರುತ್ತೆ. ರಾಜಕಾಲುವೆನೂ ಸೇರಿಸಿ ಅಲಾಟ್ಮೆಂಟ್ ಮಾಡಿದ್ದಾರೆ. ಅದರಿಂದ ಏನಾಗಿದೆ, ಈಗ ನೀರು ಇಲ್ಲಿ ಬಾಟಲ್ ನೆಕ್ ಆಗಿದೆ. ಇಲ್ಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ 2 ಸ್ಥಳಗಳಲ್ಲಿ ಬಾಟಲ್ ನೆಕ್ ಆಗಿದೆ ಅಂತ ನಮ್ಮ ಶಾಸಕರು ಇಲ್ಲಿ ಹೇಳ್ತಾ ಇದ್ದಾರೆ. ರಾಜಕಾಲುವೆ ಅದು KDB ಅವರು ಅಲಾಟ್ಮೆಂಟ್ ಮಾಡಿರಲಿ, BDO ಅಲಾಟ್ಮೆಂಟ್ ಮಾಡಿರಲಿ, ಅದು ಒತ್ತುವರಿನೇ. ಅದನ್ನು ಒತ್ತುವರಿನ ತೆಗೆಯೋದಕ್ಕೆ ಕಾರ್ಯಕ್ರಮ ನಮ್ಮ ಆಯುಕ್ತರು ಇಲ್ಲೇ ಇದ್ದಾರೆ, ಅವರು ಮಾಡ್ತಾರೆ. ಸ್ಥಳೀಯ ಶಾಸಕ ಮುನಿರಾಜು ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಒಟ್ನಲ್ಲಿ ಮನೆಯ ಆಧಾರ ಸ್ತಂಭವಾಗಿದ್ದ ವ್ಯಕ್ತಿ ಮಳೆಗೆ ಜೀವ ತೆತ್ತಿರೋದು ಕುಟುಂಬಸ್ಥರನ್ನ ಕಂಗಾಲಾಗಿಸಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೇದಮೂರ್ತಿ ಜೊತೆ ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.